ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶು ಪಾಟೀಲ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಮೊದಲನೆಯ ಡೈಲಿ ಲಾಗ್ ಆಗಿರುತ್ತೆ. ಪ್ರೀವಿಯಸ್ ಲಾಗಲ್ಲಿ ನೀವು ನೋಡಿರ್ತೀರ ನನ್ನ ಟ್ರಾವೆಲಿಂಗ್ ಲಾಗ್ಸ್ನ. ಸೊ ಇವತ್ತಿಂದ ನಾನು ಕೂಡ ಡೈಲಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪ್ರೀವಿಯಸ್ ಟ್ರಾವೆಲಿಂಗ್ ಲಾಗ್ಗೆ ಯಾವ ರೀತಿ ನಿಮ್ಮ ಸಪೋರ್ಟ್ ಇತ್ತೋ ಅದೇ ರೀತಿಯಾಗಿ ಇನ್ನು ಮುಂದೆ ಬರುವಂಥ ಡೈಲಿ ಲಾಗ್ಗೂ ಕೂಡ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನಿಲ್ಲಿ ಒಂದು ವೇಟ್ ಲಾಸ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಗ್ಲಾಸ್ ನೀರಿಗೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು 4 ರಿಂದ 5 ನಿಮಿಷಗಳ ಕಾಲ ಕಾಯಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು, 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಕುಡಿತಿದ್ದೀನಿ. ಸೊ ನಾವು ಇದಕ್ಕೆ ಹನಿ ಮತ್ತು ಲೆಮನ್ನ ಯೂಸ್ ಮಾಡಿರೋದ್ರಿಂದ ಇದು ನಮ್ಮ ರಕ್ತ ಶುದ್ಧೀಕರಣಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಜ್ಜಿ ಅವರು ಡೈಲಿ ಆಫೀಸ್ಗೆ ಬಾಕ್ಸ್ನ ತೊಗೊಂಡು ಹೋಗೋದ್ರಿಂದ ಇವತ್ತು ನಾನು ವೆಜಿಟೇಬಲ್ ಪಲಾವ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮದುವೆ ಮನೆಯಲ್ಲಿ ಮಾಡ್ತಾರಲ್ವ ವೆಜ್ ಪಲಾವ್, ಸೊ ಆ ರೀತಿಯಾಗಿ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇದಕ್ಕೆ ನಾನು 2 ಚಕ್ಕೆ, 1 ಸ್ಟಾರು, 4 ರಿಂದ 5 ಲವಂಗ, 2 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಕಲ್ಲುವು, ಹಾಗೆ ಕಸೂರಿ ಮೇಥಿನ ತೊಗೊಂಡಿದ್ದೀನಿ. ಈ ಕಲ್ಲು ಹಾಕೋದ್ರಿಂದ ನಮಗೆ ಪಲಾವ್ಗೆ ಒಳ್ಳೆ ಘಮ ಕೊಡುತ್ತೆ. ಸೊ ನನಗೆ ಅಡುಗೆ ಮಾಡುವಾಗ ಈಜಿ ಆಗಲಿ ಅಂತ ನಾನು ಮೊದಲೇ ಎಲ್ಲ ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಇಬ್ಬರಿಗೆ ಅಡುಗೆ ಮಾಡ್ತಾ ಇರೋದ್ರಿಂದ, ನಾನು ನನ್ನ ಹಸ್ಬೆಂಡ್ ಮಾತ್ರ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಇಲ್ಲಿ ಮಾಡ್ತಾಯಿದ್ದೀನಿ. ನಾನು ಪಲಾವ್ ಮಾಡಬೇಕಾದ್ರೆ ಬೀನ್ಸು, ಕ್ಯಾರೆಟು, ನವಿಲುಕೋಸು, ಹಸಿ ಬಟಾಣಿ ಅಂದರೆ ಒಣ ಬಟಾಣಿನ ನಾನು ರಾತ್ರಿ ನೆನೆಸಿಟ್ಟಿದ್ದೆ. ಸೊ ಸ್ವಲ್ಪ ಸಬ್ಬಸ್ಗಿ ಸೊಪ್ಪು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಈರುಳ್ಳಿ, 1 ಟೊಮೊಟೊನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. 1 ಕಪ್ ಮೊಸರು, ಹಾಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ 3 ಸೇರಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗೆ ಮಾಡ್ತೀನಿ ಪಲಾವ್ ಅಂತ ನೋಡೋಣ. ನಾನು ಪಲಾವ್ನ ಕುಕ್ಕರ್ನಲ್ಲಿ ಮಾಡೋದ್ರಿಂದ ಮೊದಲಿಗೆ ನಾನು ಒಂದು ಕುಕ್ಕರ್ನಲ್ಲಿ 4 ಸ್ಪೂನ್ ಎಣ್ಣೆ ಹಾಗೆ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಎಲ್ಲ ಮಸಾಲೆ ಐಟಮ್ಸ್ನ ನಾನು ಒಂದೇ ಸಾರಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕಲ್ಲುನ ಹಾಕಿರೋದ್ರಿಂದ ತುಂಬಾ ಘಮ ಬರ್ತಾಯಿತ್ತು. ಮುಂದೆ ಸ್ವಲ್ಪ ಎಲ್ಲ ಮಸಾಲಾನ ಫ್ರೈ ಆದಮೇಲೆ ಕಟ್ ಮಾಡಿರುವಂತಹ ಪುದೀನ ಸೊಪ್ಪು ಮತ್ತು ಸಬ್ಬಸ್ಗಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ ಪಲಾವ್ ಅಂತ ನಾನು ಇಲ್ಲಿ ಸಬ್ಬಸ್ಗಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕಿರೋದು. ಪುದೀನ ಮತ್ತು ಸಬ್ಬಸ್ಗಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕಟ್ ಮಾಡಿರುವಂತಹ 1 ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ಟೇಸ್ಟಿಯಾಗಿ ನಮಗೆ ಪಲಾವ್ ಬರುತ್ತೆ. ಸೊ ನಾನಿಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಅರಿಶಿಣನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ 3 ಸೇರಿ ನಾನು ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ನಲ್ವ, ಸೊ ಆ ಪೇಸ್ಟ್ನ 2 ಸ್ಪೂನ್ ಹಾಕ್ಕೊಂಡು ನಾನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತಿದ್ದೀನಿ. ಅದಾದಮೇಲೆ ನಾನಿಲ್ಲಿ 1 ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಪಲಾವ್ಗೆ ಧನಿಯಾ ಪೌಡರ್ ಯೂಸ್ ಮಾಡೋದಿಲ್ಲ ಜಾಸ್ತಿ ಜನ, ಬಟ್ ನಾವು ಧನಿಯಾ ಪೌಡರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಪಲಾವು. ಸೊ ಇದ್ರ ಜೊತೆಗೇ ನಾನು ಕಟ್ ಮಾಡಿರೋಂಥ 1 ಟೊಮೊಟೊ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸ್ಮಾಲ್ ಬೌಲಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕೊಳ್ಳೋದ್ರಿಂದ ನಮಗೆ ಜಿಡ್ಡೆಲ್ಲ ಬಿಡುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಪಲಾವು. ಸೊ ಇದೆಲ್ಲ ಆದಮೇಲೆ ನಾವು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮುಂದೆ ನಾನು ಕಟ್ ಮಾಡಿಕೊಂಡಿರುವಂಥ ಕ್ಯಾರೆಟು, ಬೀನ್ಸು, ನವಿಲುಕೋಸು ಹಾಗೆ ಹಸಿ ಬಟಾಣಿನ ಕೂಡ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಸ್ವಲ್ಪ 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ ತರಕಾರಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಲಾಸ್ಟಲ್ಲಿ ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಸೊ ಆವಾಗಲೇ ನಾನು ಒಂದು 10 ನಿಮಿಷಗಳ ಕಾಲ ಇಲ್ಲಿ ಅಕ್ಕಿನ ನೆನೆಸಿದ್ದೆ. 1 ಗ್ಲಾಸ್ ಅಕ್ಕಿಯಲ್ಲಿ ನಾನು 1/4 ಭಾಗದಷ್ಟು ಬಾಸುಮತಿ ರೈಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಅರ್ಧ ನಿಂಬೆಹಣ್ಣಿನ ಜ್ಯೂಸು ಮತ್ತು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ ಬಿಟ್ಟರೆ ಸಾಕು, ಪಲಾವ್ ರೆಡಿ ಆಗುತ್ತೆ. ಫೈನಲಿ ಪಲಾವ್ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಈ ಒಂದು ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ವೆಜ್ ಪಲಾವ್ ಮತ್ತು ರೈತ ರೆಡಿ ಆಯಿತು. ಸೊ ಇವಾಗ ನಾನು ಬೆಳಿಗ್ಗೆ ತಿಂಡಿಗೆ ಅಂತ ಪೂರಿ ಮತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಟ್ಟಿಗೇರಿ ಚಟ್ನಿನ ಮಾಡ್ತಾಯಿದ್ದೀನಿ. ಪೂರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ ಇದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆನ ಹಾಕ್ಕೋಬೇಕು. ಅದಾದಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ, ಈ ಥರ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಖಾರಕ್ಕೆ ತಕ್ಕಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಖಾರ ಜಾಸ್ತಿ ಆದರೆ. ಅದಾದಮೇಲೆ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು.
ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಅರಿಶಿಣನ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ನಂತರ ನಾನಿಲ್ಲಿ ಒಂದು ಬೌಲ್ಗೆ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮೊಸರು ಗಟ್ಟಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಂತರ ಮೊಸರಿಗೆ 1 ಸ್ಪೂನ್ ಸಕ್ಕರೆನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಈ ಬೆಟಗೇರಿ ಚಟ್ನಿ ನಮಗೆ ಸಿಹಿ ಖಾರ ಇದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು 3-4 ಸ್ಪೂನ್ ಪುಟಾಣಿ ಪೌಡರ್ನ ಹಾಕ್ಕೊಂಡು ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಮೊಸರು ಜೊತೆ ಒಗ್ಗರಣೆನ ಮಿಕ್ಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಟಗೇರಿ ಚಟ್ನಿ ರೆಡಿ ಆಯಿತು. ಸೊ ಇದನ್ನು ನಾವು ಪೂರಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಸೊ ಅಜಯ್ ಅವರು ಆಫೀಸ್ಗೆ ಹೋದ್ಮೇಲೆ ನಾನು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಒಂದು 11:30 ಮೇಲೆ ನಾನು ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ಸೊ ನಿನ್ನೆ ಅಣ್ಣ ಫೋನ್ ಮಾಡಿದ್ರು, ಶ್ರೀರಾಮ್ಪುರ್ಗೆ ಬಾ, ಅಲ್ಲಿ ಸ್ವಲ್ಪ ಕೆಲಸ ಇದೆ, ಮನೆಗೆ ಕೆಲವೊಂದು ಐಟಮ್ಸ್ನ ತೊಗೋಬೇಕು. ಸೊ ಹಂಗಾಗಿ ಬಾ ಅಂತ ಹೇಳಿದರು ನೆನ್ನೆ ಫೋನ್ ಮಾಡಿ. ಸೊ ಅದಕ್ಕೆ ನಾನು ಮೆಟ್ರೋ ಮುಖಾಂತರ ಶ್ರೀರಾಮ್ಪುರ್ಗೆ ಹೊರಟಿದ್ದೀನಿ. ಸೊ ಶ್ರೀರಾಮ್ಪುರ ಬಂದಮೇಲೆ ಅಣ್ಣ ನನ್ನ ಪಿಕ್ ಮಾಡಿದ್ರು. ಅಣ್ಣ ಮತ್ತು ನಾನು ಇಬ್ಬರು ಸೇರಿ ನಾವು ರಾಮಚಂದ್ರಪುರಂಗೆ ಹೊರಟಿದ್ದೀವಿ. ಸೊ ಶ್ರೀರಾಮ್ಪುರದಿಂದ ನಮಗೆ ರಾಮಚಂದ್ರಪುರ ಏನು ಜಾಸ್ತಿ ದೂರ ಇಲ್ಲ, 1.5-2 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ, ವಾಕೇಬಲ್ ಅಂತಲೇ ಹೇಳ್ಬೋದು. ಸೊ ನಾವಿಬ್ಬರು ಸ್ಕೂಟಿ ಮೇಲೆ ರಾಮಚಂದ್ರಪುರಂಗೆ ಹೊರಟ್ವಿ. ಸೊ ಇಲ್ಲಿ ಬಂದಮೇಲೆ ತುಂಬಾ ಶಾಪ್ಗಳನ್ನು ನಾವು ನೋಡ್ಬೋದು. ಡ್ರೆಸ್ ಮಟೀರಿಯಲ್ಸ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್, ಡೋರ್ ಮ್ಯಾಟ್ಸ್, ಕರ್ಟನ್, ಪಿಲ್ಲೋ, ಸುಮಾರು ಇಲ್ಲಿ ನಮಗೆ KG ಲೆಕ್ಕದಲ್ಲಿ ಸಿಗುತ್ತೆ. ಬಟ್ ನನಗೆ ಇಲ್ಲಿ ಸುತ್ತಾಡಬೇಕಾದ್ರೆ ಅನಿಸಿದ್ದೇನೆಂದರೆ ನಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಎಲ್ಲ ಒಂದೇ ಶಾಪ್ನಲ್ಲಿ ಸಿಕ್ಕರೆ ನಮಗೆ ಅಮೌಂಟ್ ಕೂಡ ಕಡಿಮೆ ಮಾಡಿಕೊಡ್ತಾರೆ. ಮತ್ತು ನಮಗೇನು ಜಾಸ್ತಿ ತೊಗೊಳೋದಿಲ್ವಲ್ಲ, ಸುಮ್ಮನೆ ಎಲ್ಲ ಶಾಪ್ಗಳನ್ನು ಸುತ್ತಾಡೋಕ್ಕಿಂತ ಒಂದೇ ಶಾಪಲ್ಲಿ ನಾವು ಎಲ್ಲನೂ ತೊಗೊಂಡ್ರೆ ಬೇಗ ಶಾಪಿಂಗ್ ಆಗೋಗುತ್ತೆ, ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತೇಳಿ ಸೊ ನಾವು ಈ ಶಾಪ್ಗೆ ಬಂದಿದ್ದೀವಿ. ಈ ಶಾಪಲ್ಲಿ ನಮಗೆ ಬೇಕಾಗಿರುವಂಥ ಬ್ಲ್ಯಾಂಕೆಟ್ಸ್, ಮ್ಯಾಟ್ಸ್, ಕರ್ಟನ್ಸ್, ಪಿಲ್ಲೋ ಕವರ್, ಬೆಡ್ಶೀಟ್ ಕವರ್ ಎಲ್ಲನೂ ಇದೆ. ಇನ್ನೂ ಸುಮಾರು ಐಟಮ್ಸ್ ಕೂಡ ಇದೆ ನಮಗೆ ಇಲ್ಲಿ. ಸೊ ನಾವು ಈ ಶಾಪಲ್ಲಿ ಪರ್ಚೇಸ್ ಮಾಡಿದಂಥ ಎಲ್ಲ ಪ್ರಾಡಕ್ಟ್ಸ್ಗೆ ನಮಗೆ ಹೋಲ್ಸೇಲ್ ಪ್ರೈಸೇ ಹಾಕಿದ್ದಾರೆ. ಸೊ ನಾವು ಈ ಶಾಪಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀವಿ, ರೇಟ್ ಎಲ್ಲ ಎಷ್ಟಾಯಿತು, ಕ್ವಾಲಿಟಿ ಹೇಗಿದೆ ಅಂತ ನಾನು ನಿಮಗೆ ಮುಂದೆ ತಿಳಿಸಿದ್ದೀನಿ. ಸೊ ನಾವು ಕೂಡ ಈ ಶಾಪ್ಗೆ ಬರೋಕ್ಕಿಂತ ಮುಂಚೆನೇ ಒಂದು 4-5 ಶಾಪ್ಗೆ ಹೋಗಿ ನೋಡಿನೇ ಬಂದಿರೋದು. ಬಟ್ ನಮಗೆ ಈ ಶಾಪಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ, ಅದು ರೀಸನೇಬಲ್ ರೇಟಲ್ಲೇ ಎಲ್ಲ ಪ್ರಾಡಕ್ಟ್ಸು ಸಿಕ್ತು ಅಂತಲೇ ಹೇಳ್ಬೋದು. ಶಾಪ್ನಲ್ಲಿ ಆಂಟಿನೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಎಲ್ಲ ಕಸ್ಟಮರ್ನ. ಅಫ್ಕೋರ್ಸ್ ನಾವು ಅಂದ್ಕೊಳ್ತೀವಿ ಅವ್ರದ್ದು ಬಿಸ್ನೆಸ್ ಅದು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಆ ಥರ ಮಾತಾಡಿಸ್ಬೇಕಾಗುತ್ತೆ ಅಂತ. ಬಟ್ ನಮಗೆ ಎಲ್ಲ ಕಡೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗೋದಿಲ್ಲ. ತುಂಬಾ ಪೇಷನ್ಸಿಂದ ಎಲ್ಲ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ರು. ಸೊ ನಮಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಈ ಶಾಪಲ್ಲಿ. ಸೊ ಬನ್ನಿ ಒಂದ್ಸಲ ಶಾಪ್ ಹೇಗಿದೆ, ಶಾಪಲ್ಲಿ ಯಾವ್ಯಾವೆಲ್ಲ ಐಟಮ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ. ಸೊ ಫೈನಲಿ ನಾವು ರಾಮಚಂದ್ರಪುರಮಿಂದ ಶಾಪಿಂಗನ್ನು ಮುಗಿಸ್ಕೊಂಡು ಅಣ್ಣನ ಮನೆಗೆ ಬಂದಿದ್ದೀವಿ. ನಮಗೆ ಶ್ರೀರಾಮ್ಪುರದಿಂದ 1.5-2 ಕಿಲೋಮೀಟರ್ ಅಷ್ಟೇ ರಾಮಚಂದ್ರಪುರಂ ಆಗೋದು. ಸೊ ನಾವು ಆರಾಮಾಗಿ ಶಾಪಿಂಗ್ನ ಮುಗಿಸ್ಕೊಂಡು ಬರ್ಬೋದು. ಸೊ ನಾವು ಯಾಕೆ ರಾಮಚಂದ್ರಪುರಂಗೆ ಹೋಗಿದ್ದೀವಿ ಇಷ್ಟೆಲ್ಲ ಶಾಪ್ ಅಂತ ನೀವು ಕೇಳ್ಬೋದು. ರಾಮಚಂದ್ರಪುರಂದಲ್ಲಿ ನಮಗೆ ಡ್ರೆಸ್ ಮಟೀರಿಯಲ್ಸ್ ಆಗಿರ್ಬೋದು, ಮತ್ತು ಮನೆಗೆ ಬೇಕಾಗಂತ ಕರ್ಟನ್ಸ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಎಲ್ಲಾನು ಮ್ಯಾಟ್ಸ್ ಆಗಿರ್ಬೋದು, ಅದೆಲ್ಲ ನಮಗೆ KG ಲೆಕ್ಕದಲ್ಲಿ ಸಿಗುತ್ತೆ. ಅದು ಕಡಿಮೆ ಬೆಲೆಯಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದರೆ ನನಗೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಚೆನ್ನಾಗಿ ಸಿಗೋದ್ರಿಂದ ನಾವು ರಾಮಚಂದ್ರಪುರಮಲ್ಲಿ ಹೋಗಿರೋದು. ಸೊ ಬನ್ನಿ ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೀನಿ. ನಾವು ರಾಮಚಂದ್ರಪುರಂಗೆ ಹೋಗಿದ್ದು ಯಾಕಂದರೆ ಸೊ ನಮಗೆ ಎಲ್ಲ ಪ್ರಾಡಕ್ಟ್ಸು ಒಂದೇ ಶಾಪಲ್ಲಿ ಸಿಗುತ್ತೆ ಅನ್ನೋ ಒಂದು ರೀಸನ್ನಲ್ಲಿ. ಸೊ ನಾವು ಬೇರೆ ಬೇರೆ ಇವಾಗ ಒಂದು ಟವಲ್ಸ್ ಬೇರೆ ಶಾಪಲ್ಲಿ, ಮತ್ತು ಮ್ಯಾಟ್ಸ್ ಬೇರೆ ಶಾಪಲ್ಲಿ, ಕರ್ಟನ್ಸ್ ಬೇರೆ ಶಾಪಲ್ಲಿ, ಬೆಡ್ಶೀಟ್ ಬೇರೆ ಶಾಪಲ್ಲಿ ತೊಗೊಂಡ್ರೆ ನಮಗೆ ಅವರು ಹೋಲ್ಸೇಲ್ ರೇಟಲ್ಲಿ ಹಾಕಲ್ಲ. ಸೊ ನಮಗೆ ಮತ್ತೆ ಜಾಸ್ತಿ ರೇಟಿಗೆ ಬಿದ್ದಾಗುತ್ತೆ. ಸೊ ಅದಕ್ಕೆ ನಾವು ಇದೆಲ್ಲನೂ ಒಂದೇ ಶಾಪಲ್ಲಿ ಸಿಗೋ ಶಾಪ್ನ ಸರ್ಚ್ ಮಾಡಿಬಿಟ್ಟು ಹೋಗಿರೋದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಇದು ಟವಲ್ಸು. ಇದು 3 ಟವಲ್ಸ್ಗೆ ನಾವು 500. ಇದು ಎಕ್ಸಾಕ್ಟ್ 1 kg ಬಂದಿದೆ ನಮಗೆ. 500 kg ಅಂತ ಹೇಳಿದ್ರು. ಸೊ ನೀವು ಬೇಕಿದ್ರೆ ಈ ಸೈಜಲ್ಲೇ ತೊಗೋಬೋದು 1 kgಗೆ, ಮತ್ತು ಇಲ್ಲಾಂದರೆ ಈ ಸೈಜ್ಗೆ ತೊಗೋಬೋದು. ಸೊ ನಮಗೆ ಇದು ಒಂದು ದೊಡ್ಡದಿರಲಿ, ಮತ್ತು ಇದು ಒಂದೆರಡು ಮೀಡಿಯಮ್ ಸೈಜ್, ಯಾರಾದರೂ ಗೆಸ್ಟ್ ಬಂದರೆ ಯೂಸ್ ಮಾಡೋಕ್ಕಾಗುತ್ತಂತ ನಾವು ಇದು 3 1 kgಗೆ ಇದಕ್ಕೆ ನಾವು 500 ಪೇ ಮಾಡಿರೋದು. ಮ್ಯಾಟ್ಸು, ಬಾತ್ರೂಮ್ ಆಚೆ ಹಾಕಕ್ಕಂತ ಇದೊಂದು ಮ್ಯಾಟ್ಸ್ನ ತೊಗೊಂಡಿರೋದು. ಇದು ನೋಡ್ತಾ ಇರ್ಬೋದು, ತುಂಬಾ ಸಾಫ್ಟ್ ಆಗಿದೆ, ಅಂದರೆ ನೀರೆಲ್ಲ ಇಟ್ಕೊಳ್ಳುತ್ತೆ ಅಂತ ಹೇಳಿದರು. ಗ್ರಿಪ್ ಸಿಗುತ್ತೆ ಟೈಲ್ಸ್ಗೆ. ಸೊ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಮ್ಯಾಟು. 150ಗೆ ತೊಗೊಂಡಿರೋದು. ಇದೆಲ್ಲನೂ ನಾವು ಒಂದೇ ಶಾಪಲ್ಲಿ ತೊಗೊಂಡಿರೋದು. ಸೊ ಇದು 150 ಈಚು.
ಸೊ ಅದೇ ನೋಡ್ತಾ ಇದ್ದೀರಲ್ಲ ಈ ಕವರಲ್ಲಿ ಇದು ಎಲಾಸ್ಟಿಕ್ ಬೆಡ್ಶೀಟು ಡಬಲ್ ಸೈಜ್ದು. ಸೊ ಡಬಲ್ ಸೈಜ್ ಎಲಾಸ್ಟಿಕ್. ಸೊ ಇದನ್ನು ಕೂಡ ತುಂಬಾನೇ ಸಾಫ್ಟ್ ಆಗಿದೆ. ನನಗೆ ಗೊತ್ತಿಲ್ಲ ನಿಮಗೆ ಯಾವ ಕಲರ್ ಕಾಣಿಸ್ತಾ ಇದೆ ಅಂತ. ಇದು ಲೈಟ್ ಪಿಂಕ್ ಇದೆ ವಿತ್ ಫ್ಲವರ್ಸ್ ಎಲ್ಲ ಇದೆ. ಡಿಸೆಂಟ್ ಕಲರ್ ಅಂತ ಅನಿಸ್ತು ನಮಗೆ. ಸೊ ಹಂಗಾಗಿ ನಾವು ಈ ಕಲರ್ನ ಚೂಸ್ ಮಾಡಿದ್ದು. ಸೊ ಇಲ್ಲಿ ನಮಗೆ ತೋರಿಸಿದಾರಲ್ವಾ ಕೆಟ್ಲಾಗ್ ಅಲ್ಲಿ, ಸೊ ಇದೇ ನಮಗೆ ಬರೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾನೇ ಸಾಫ್ಟ್ ಆಗಿದೆ. ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋದು ಕ್ಲಾತ್ಗೆ. ಕ್ಲಾತ್ ಸಾಫ್ಟ್ ಆಗಿದ್ರೆ ಮಾತ್ರ ನಾವು ತಗೊಂಡಿದ್ವಿ. ಅಣ್ಣನೂ ಕೂಡ ಸ್ವಲ್ಪ ಸಾಫ್ಟ್ ಆಗಿ ಇರಲಿ ಕ್ಲಾತ್ ಎಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿ ನೀವು ನೋಡ್ಬೋದು ಎಲಾಸ್ಟಿಕ್ ಇರುತ್ತೆ. ಸೊ ಈ ಥರ ಎಲಾಸ್ಟಿಕ್ ಇರೋದ್ರಿಂದ ನಾವು ಈಸಿಯಾಗಿ ಬೆಡ್ಗೆ ಕವರ್ ಮಾಡ್ಬೋದು. ಸೊ ತುಂಬಾನೇ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಲೈಟ್ ಕಲರೇ ಬೇಕು ಅಂತ ನಾವು ಈ ಕಲರ್ನ ಚೂಸ್ ಮಾಡಿದ್ವಿ. ಸೊ ಇದಕ್ಕೆ ನಮಗೆ 600 ಹೇಳಿದ್ರು. ಸೊ ನಾವು ಜಾಸ್ತಿ ಬಲ್ಕ್ ಪ್ರಾಡಕ್ಟ್ಸ್ ನೋಡಿದ್ವಲ್ವ, ಸೊ ಹಾಗಾಗಿ ಅವರು ನಮಗೆ 500ಗೆ ಹಾಕ್ಕೊಟ್ರು. ಅದಾದಮೇಲೆ ಕರ್ಟನ್ಸು. ಸೊ ಇದು ವಿಂಡೋ ಕವರ್ ತೊಗೊಂಡಿರೋದು 2 ಸೇಮ್ ಕಲರ್ ಡಿಸೈನ್ ಎಲ್ಲ ಸೇಮ್ ಇದೆ. ಪ್ಯಾಕಪ್ ತೊಗೊಂಡಿರೋದು ಇಷ್ಟು ಬರುತ್ತೆ, 5 ಫೀಟ್ ಇದು. ಸೊ ಅಣ್ಣನ ಮನೆಗೆ ತೊಗೊಂಡಿರೋದು ಪ್ಯಾಕಪ್ 2 ತೊಗೊಂಡಿರೋದು. ಸೊ ಇದು ನಾವು ಈಚ್ 200 ಪೀಸ್. ಅದಾದಮೇಲೆ ಇದು ಒಂದು ಸಿಂಗಲ್ ಕಾಟ್ಗೆ ತೊಗೊಂಡಿರೋದು. ಸಿಂಗಲ್ ಕಾಟ್ಗೆ ಈ ಥರ ಬರುತ್ತೆ. ಒಂದು ಪಿಲ್ಲೋ ಕವರ್ ಬರುತ್ತೆ, ಒಂದು ಬರೋದು ಆ್ಯಕ್ಚುಲಿ. ಒಂದು ಪಿಲ್ಲೋ ಕವರು, ಒಂದು ಬೆಡ್ಶೀಟು. ಇದನ್ನು ಕೂಡ ಪ್ಯೂರ್ ಕಾಟನ್ ಇದೆ. ಒಂದು ಪಿಲ್ಲೋ ಕವರ್ ಮಾತ್ರ ಬರೋದು. ಪ್ಯೂರ್ ಕಾಟನು ತುಂಬಾ ಚೆನ್ನಾಗಿದೆ ಕ್ಲಾತ್ ಅಂತೂ. ಸೊ ಇದು ಯಾವುದು ನಾನು ಪ್ರಮೋಷನ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಇದು ಪ್ರಮೋಷನ್ ಆಗಂತ್ರಲ್ಲ, ನನಗೆ ಇಷ್ಟ ಆಯಿತು ಪ್ರಾಡಕ್ಟ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಕ್ಲಾತ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ನಾವು 220 ಕೊಟ್ಟಿರೋದು. 220 ಅಮೌಂಟು. ಒಂದು ಪಿಲ್ಲೋ ಕವರ್ ಬರುತ್ತೆ, ಒಂದು ಸಿಂಗಲ್ ಬೆಡ್ಶೀಟು ದಿವಾನ ಸೆಟ್ಗೆ ಅಂತ ತೊಗೊಂಡಿರೋದು. ಸೊ ಅದಾದಮೇಲೆ ನೆಕ್ಸ್ಟು ಇದು ಒಂದು ಬ್ಲ್ಯಾಂಕೆಟ್ ತೊಗೊಂಡಿದ್ದೀವಿ. ಇದು ಅಂತೂ ತುಂಬಾ ಇಷ್ಟ ಆಯಿತು. ಕಲರು ಕೂಡ ತುಂಬ ಚೆನ್ನಾಗಿದೆ ಮತ್ತು ಲೈಟ್ ವೇಟ್ ಇದೆ, ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇದನ್ನು ನಾವು 500 ತೊಗೊಂಡಿರೋದು. ಅವರು 650 ಹೇಳಿದ್ರು. ಸೊ ನಾವು ಸ್ವಲ್ಪ ಬಾರ್ಗನಿಂಗ್ ಮಾಡಿ ಇದಕ್ಕೆ 500 ಕೊಟ್ಟಿರೋದು. ಕೆಜಿ ಲೆಕ್ಕದಲ್ಲಿಲ್ಲ ಈ ಕ್ಲಾತಲ್ಲಿ. ಸೊ ನಿಮಗೆ ಕೆಜಿ ಲೆಕ್ಕದಲ್ಲೂ ಸಿಗುತ್ತೆ 300, 280 ಆ ಥರ ಕೆಜಿ ಲೆಕ್ಕದಲ್ಲೂ ಇದೆ. ಬಟ್ ಅದು ನಮಗೆ ಸ್ವಲ್ಪ ರಫ್ ಅಂತ ಅನಿಸ್ತು. ಸೊ ಅದಕ್ಕೆ ನಾವು ಸಾಫ್ಟ್ ಆಗಿರಲಿ ಅಂತೇಳಿ ಇದು ತೊಗೊಂಡಿದ್ವಿ. ಅದು ನಿಮಗೆ ಕೆಜಿ ಲೆಕ್ಕದಲ್ಲಿ ತುಂಬಾ ಭಾರ ಇದೆ. ಅದು ಏನಿಲ್ಲ ಅಂದರೂ 2.5 to 3 kg ಥರ ಬರುತ್ತೆ ನಿಮಗೆ. ಅದು 280 ಇತ್ತು ಮತ್ತು 320 ಇತ್ತು. ಸೊ ಅದರಲ್ಲಿ ಬೇಕಾದರೂ ನೀವು ತೊಗೋಬೋದು. ಸೊ ನಮಗೆ ಪರ್ಟಿಕ್ಯುಲರ್ ಆಗಿ ಇದು ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತೊಗೊಂಡಿರೋದು. ಇದು ನಮಗೆ 500 ಕೊಟ್ಟಿರೋದು. ಸೊ ನಾವು ಪರ್ಟಿಕ್ಯುಲರ್ ಆಗಿ ಇದೆಲ್ಲನೂ ಒಂದೇ ಶಾಪಲ್ಲಿ ಸಿಕ್ಕರೆ ನಮಗೆ ಸ್ವಲ್ಪ ಕಡಿಮೆ ರೇಟ್ ಮಾಡಿ ತೊಗೊಂಡು ಬರ್ಬೋದು ಅಂತ ಒಂದು ರೀಸನಿಂದ ಅಣ್ಣ ಮತ್ತು ನಾನು ಸ್ವಲ್ಪ ಹೋಗಿ ನೋಡಿ ಒಂದೇ ಶಾಪಲ್ಲೇ ತೊಗೊಂಡಿರೋದು. ತುಂಬಾ ಚೆನ್ನಾಗಿ ಸಿಕ್ಕಿದೆ. ಕ್ವಾಲಿಟಿ ವೈಸ್ ಆದರೂ ತುಂಬಾ ಚೆನ್ನಾಗಿದೆ. ನಾನು ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡಿ ನೋಡಿದ್ದೀನಿ ಇದನ್ನು. ಮತ್ತು ಕರ್ಟನ್ಸು ಆಗಿರ್ಬೋದು, ಮತ್ತು ಇದು ಮ್ಯಾಟು ತುಂಬಾ ಇದು ಎಲಾಸ್ಟಿಕ್ದು ಏನಿದೆಯಲ್ವಾ. ಸೊ ಇದು ಎಲಾಸ್ಟಿಕ್ದಂದ್ರೂ ನಮಗೆ 600, 650 ತನೂ ಸಿಗೋದಿಲ್ಲ. ಬಟ್ ನಾವು ತರಿಸಿದ ಮೇಲೆ ಕ್ವಾಲಿಟಿ ಹೆಂಗೆ ಬರುತ್ತೋ ನನಗೆ ಗೊತ್ತಿಲ್ಲ. ಬಟ್ ಇದು ಮಾತ್ರ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ. ಸೊ ಇದೆಲ್ಲ ನಮಗೆ ವರ್ತ್ ಅನಿಸ್ತು 2200 ನಾವು ಇದಿಷ್ಟು. ಸೊ ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ನಾವು ಇವತ್ತು ಪರ್ಚೇಸ್ ಮಾಡಿರೋಂಥ ಪ್ರಾಡಕ್ಟ್ಸ್ಗಳು. ಸೊ ನಿಮಗೆ ಅನಿಸ್ತು ಈ ಲಾಗ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ವೆಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗೋಣ. ಧನ್ಯವಾದಗಳು.